ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ನನ್ನ ಬ್ಯಾಂಗ್ಳೂರ್ನ ಡೇ 2 ಮಿನಿ ವ್ಲಾಗ್. ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮತ್ತೆ ಗುರುವಾರ ಬಂದು ಮತ್ತೆ ಕುಂಬ್ಳಗೋಡಿಗೆ ಹೋಗೋದಿತ್ತು. ನನ್ನ ಹಳೆ ಕಂಪನಿ ಸರ್ನ ಮೀಟ್ ಮಾಡೋದ್ರಿಂದ ಕುಂಬ್ಳಗೋಡಿಗೆ ಹೋದೆ. ಆ್ಯಂಡ್ ನಾನು ಅಲ್ಲೊಂದು ಸ್ವಲ್ಪ ಅಪ್ಲಿಕೇಶನ್ಸ್ಗಳನ್ನ ಹಾಕೋದಿತ್ತು ಅಂತಂತ ಹೋದೆ. ಬಟ್ ಅಲ್ಲಿ ಹಳೆ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ಗಳಿಗೆ ಮ್ಯಾಚ್ ಆಗಿಲ್ಲ ಅಂತ ನನ್ನ ಬನಶಂಕರಿಗೆ ಮೇನ್ ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು. ಮತ್ತು ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಬನಶಂಕರಿ ಆಫೀಸ್ಗೆ ಹೊರಟೆ. ಕೆಂಗೇರಿಗೆ ಹೋಗಿ ಬನಶಂಕರಿ ಬಸ್ ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಾವು ಮಿನಿಮಮ್ 1 ಗಂಟೆ ಆಗೋಯಿತು. ಆ್ಯಂಡ್ ಬನಶಂಕರಿಯಿಂದ ನಾವು ಮತ್ತೆ ಇನ್ನೂ ಒಂದು ಪ್ಲೇಸ್ ಅಲ್ಲಿನ ಬನಶಂಕರಿಯಿಂದ ಮತ್ತೊಂದು ಬಸ್ ಹಿಡಿಬೇಕಿತ್ತು. ಯಾಕಂದರೆ ಅದು ಸೀತಾರಾಮ ಕಾಲೋನಿಯಲ್ಲಿ ಆಫೀಸ್ ಇದೆ ಇದು. ತಿರ್ಗಿ ಅಲ್ಲಿ ಹೋಗಿ ಸರ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ ಊಟ ಟೈಮ್ ಆಗೋಗಿತ್ತು. ಅವರೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ನೀವು ಊಟ ಮಾಡ್ಕೊಂಡು ಬನ್ನಿ ಮೇಡಮ್, ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಊಟ ಮಾಡೋಕ್ಕೆ ಅಂತ ಹೋದರೆ ಅಲ್ಲಿ ಯಾವ ಹೋಟೆಲ್ಸು ಇರಲಿಲ್ಲ. ನಾನು ನನ್ನ ಫ್ರೆಂಡು ಹಾಗೆ ಐಸ್ ಕ್ರೀಮ್ನ ಜ್ಯೂಸ್ನ ಕುಡ್ಕೊಂಡು ಆ್ಯಂಡ್ ನಾವು ಮತ್ತೆ ಆಫೀಸ್ ಒಳಗಡೆ ಮೇಲೆ ಹೋದ್ವಿ ಲಿಫ್ಟಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ಗಳನ್ನ ಮಾಡಿಕೊಂಡು ವೀಡಿಯೋ ಮಾಡ್ಕೊತಾ ಹೋದ್ವಿ ನಾನು ನನ್ನ ಫ್ರೆಂಡ್ ಮೆಮೊರಿಗೋಸ್ಕರ. ಆ್ಯಂಡ್ ಹೋಗಿ ಸರ್ನ ಮೀಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಬನಶಂಕರಿ ಬಸ್ ಸ್ಟಾಪಿಗೆ ಬರಬೇಕಾಗಿತ್ತು ಸೀತಾರಾಮ್ ಕಾಲೋನಿಯಿಂದ. ಮತ್ತೆ ಬಸ್ ಹತ್ತಿದ್ವಿ. ನೋಡಿದ್ರೆ ಎಷ್ಟೋ ಟ್ರಾಫಿಕ್ ಆಗಿಬಿಟ್ಟಿತ್ತು ಈವ್ನಿಂಗ್ 3 o'clock. ಆ್ಯಂಡ್ ಟ್ರಾಫಿಕ್ನೆಲ್ಲ ಮೀರಿ ನಾವು ಬನಶಂಕರಿ ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ 4:30 ಆಗೋಯಿತು. ಆ್ಯಂಡ್ ನನ್ನ ಫ್ರೆಂಡ್ಗೆ ನಾನು ಏನು ಊಟನೇ ಕೊಡ್ಸೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಇಬ್ಬರು ಊಟ ಮಾಡಿರಲಿಲ್ಲ ಅಂತ ಬಸ್ ಸ್ಟಾಪಲ್ಲೇ ಇಳ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಫುಲ್ ಊಟ ತೊಗೊಂಡು ಇಬ್ಬರು ಊಟ ಮಾಡಿಕೊಂಡು ರಿಟರ್ನ್ ನಾವು ಮನೆ ಕಡೆಗೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.